ಕನ್ನಡದ ಟಾಪ್ ನಾಯಕಿ ನಟಿ ಅಂತ ಕೂಡ ಹೇಳ್ಬೋದು. ಅತಿ ದೊಡ್ಡ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ. ಹಾಗಾದರೆ ಏನಾಯ್ತು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಸಾವು ನೋವುಗಳು ಆಗ್ತಾನೆ ಇದೆ. ಒಂದಲ್ಲ ಒಂದು ರೀತಿ ಸಾವು ನೋವುಗಳು, ಒಂದು ಕಡೆ ಅಪಘಾತ, ಒಂದು ಕಡೆ ಆತ್ಮಹತ್ಯೆಗಳು, ಇನ್ನೊಂದು ಕಡೆ ವಯಸ್ಸಾದ ಕಾಯಿಲೆ, ಹೃದಯಘಾತ, ಹೀಗೆ ಸಾಕಷ್ಟು ರೀತಿಯಲ್ಲಿ ಈಗ ಕೊನೆ ಸೆಳೆಯುತ್ತಿದ್ದಾರೆ. ಈಗ ಇದೇ ಸಾಲಿನಲ್ಲಿ ವಿದ್ಯಾ ಸಿನ್ಹಾ ಅವರು ಕೊನೆ ಸೆಳೆದಿದ್ದಾರೆ. ಹಿಂದಿಯಲ್ಲಿ ರಾಜಧಾನಿ ಎಂಬ ಸಿನಿಮಾ ಬರುತ್ತೆ. ಈ ಸಿನಿಮಾದ ಮೂಲಕ ಬಂದಂಥ ಇವರು 1962ರಿಂದ 2004 ತನಕ ಕೂಡ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಕೇವಲ ಹಿಂದಿಯಲ್ಲಿ ಮಾತ್ರ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಇಡೀ ಸೌತ್ ಇಂಡಸ್ಟ್ರಿಯಲ್ ವಿದ್ಯಾ ಸಿನ್ಹಾ ಅವರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಇವರು ಇತ್ತೀಚಿನ ದಿನಗಳಲ್ಲಿ ತಾಯಿಯ ಪಾತ್ರದಲ್ಲಿ ಸೀರಿಯಲ್ಗಳಲ್ಲೂ ಕೂಡ ಕಾಣಿಸ್ಕೊಳ್ತಿದ್ರು. ಹಮ್ ರಿಶ್ತೆ ಹೈ ಅಂತ ಸೀರಿಯಲ್ನಲ್ಲೂ ಕೂಡ ಕಾಣಿಸ್ಕೊಳ್ತಿದ್ದಂಥ ಇವರು ಬಾಲನ್ ಎಂಬ ಸೀರಿಯಲ್ನಲ್ಲೂ ಕೂಡ ಕಾಣಿಸ್ಕೊಳ್ತಿದ್ರು. ಸ್ಟಾರ್ ಪ್ಲಸ್ನಲ್ಲಿ ಸಾಕಷ್ಟು ಸೀರಿಯಲ್ಗಳಲ್ಲಿ ತಾಯಿಯ ಪಾತ್ರದಲ್ಲಿ ಇವರು ಬಣ್ಣನೂ ಕೂಡ ಹಚ್ಚಿದ್ರು. ಇಂಥ ಅದ್ಭುತವಾದ ನಟಿ ಹೃದಯಾಘಾತಕ್ಕೆ ಒಳಗಾಗಿ ಹಾಗೂ ವಯಸ್ಸಾದ ಕಾಯಿಲೆಯಿಂದ ಇಂದು 78ರ ವಯಸ್ಸಿನಲ್ಲೇ ಕೊನೆ ಸೆಳೆದಿದ್ದಾರೆ. ಸದ್ಯ ಇವತ್ತು ಇವರ ಅಂತಿಮ ದರ್ಶನಕ್ಕೆ ಸಾಕಷ್ಟು ನಟ